ಏನ್ರೋ ಮಿಡ್ ಎಕ್ಸಾಮ್ ಮುಗಿತಾ? ಓದಿರೋದೆಲ್ಲ ನೆನಪಾಯ್ತಾ? ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಂಡ್ರಿ ಅದೇ ರೀತಿ ನಿಮ್ಗೆ ರಿಸಲ್ಟ್ಸ್ ಕೂಡ ಬರುತ್ತಾ? ಓ ಬರೋದಿಲ್ವಾ? ಯಾಕೆ ಬರೋದಿಲ್ಲ? ಓ ಪ್ರಾಬ್ಲಮ್ಸ್ ಗಳೆಲ್ಲ ಓದಿದೆಲ್ಲ ನೆನಪಾಗ್ಲೇ ಇಲ್ವಾ ನಿಮ್ಗೆ ಎಕ್ಸಾಮ್ ಅಲ್ಲಿ? ಎಲ್ಲ ಅರ್ಧಂಬರ್ಧ ನೆನಪಾಯ್ತಾ? ಇನ್ನೇನಾಗತ್ತೆ ಮತ್ತೆ 10-15 ದಿನ ಪ್ರಿಪರೇಷನ್ಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ನಿಮ್ಗೆ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ ಮಕ್ಕಳ. ಈಗಲೂ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬೋರ್ಡ್ ಎಕ್ಸಾಮ್ಸ್ 10-15 ದಿನ ಮುಂಚೆ ಇದ್ದಾಗ ಕೂಡ ಇದೇ ರೀತಿ ಓದ್ತೀವಿ ಅಂತಂದ್ರೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಇದೇ ಕತೆ ಆಗತ್ತೆ. ಅರ್ಧಂಬರ್ಧ ನೆನಪಾಗತ್ತೆ, ಅರ್ಧಂಬರ್ಧ ಮಾರ್ಕ್ಸ್ ಬರುತ್ತೆ. ಸೆಕೆಂಡ್ PU ಈಸ್ ಅ ಡಿಫ್ರೆಂಟ್ ಗೇಮ್ ಮಕ್ಕಳ. ನಿಮ್ಮ 9th 10th ರೀತಿ ಅಲ್ಲ. 9th 10th ಅಲ್ಲಿ 2 ತಿಂಗಳು ಮುಂಚೆ ಕೂತ್ಕೊಂಡು ಓದ್ಬಿಟ್ಟು 625ಗೆ 580 ಅಬೋ ತಗೊಂಡಂಗೆ ಅಲ್ಲ ಇದು. ಇಟ್ ಇಸ್ ನಾಟ್ ಲೈಕ್ ದಟ್. ಇಲ್ಲಿ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಇಲ್ಲಿ ಕ್ಲಾರಿಟಿ ಇರಬೇಕು. ನನಗೆ ಗೊತ್ತು 9th ಮತ್ತೆ 10th ಆದ್ಮೇಲೆ ಅಪ್ಪ ಅಮ್ಮನು ಪ್ರಾಮಿಸ್ ಚೆನ್ನಾಗಿ ಮಾಡಿರ್ತೀರಿ, ಸೆಕೆಂಡ್ PU ಕೂಡ ಇದೇ ರೀತಿ ಒಳ್ಳೆ ರಿಸಲ್ಟ್ಸ್ ತಗೊಳ್ತೀನಿ, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಳ್ತೀನಿ ಅಂತ. ಚಾನ್ಸೇ ಇಲ್ಲ ಈ ರೀತಿ ಮಾಡ್ತಿದ್ರೆ ಮಕ್ಕಳ. ಫಸ್ಟ್ ಆಫ್ ಆಲ್ ನೀವೇನು ತಪ್ಪು ಮಾಡ್ತಾ ಇದ್ದೀರಿ ಅದನ್ನ ಸರಿ ಮಾಡ್ಕೊಳ್ಳಿ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಲೈಫ್ ಕೂಡ ಚೇಂಜ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ನ ತೆಗಿರಿ ಫಸ್ಟ್ ಲೈಫಿಂದ. ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡಿ. ಇನ್ಸ್ಟಾಗ್ರಾಮ್ ನಿಮ್ಮನ್ನು ಹಾಳು ಮಾಡ್ತಿದೆ, ನಮಗೂ ಚೆನ್ನಾಗಿ ಗೊತ್ತಿದೆ. ಯೂಟ್ಯೂಬಿಗೆ ಬರ್ತೀರಿ, ಯೂಟ್ಯೂಬಿಗೆ ಬಂದು 2 ನಿಮಿಷ ಎಜುಕೇಷನಲ್ ಕಂಟೆಂಟ್ ನೋಡಿದ್ರೆ ಇನ್ನು 2 ಗಂಟೆ ಟೈಮ್ ನೀವೇನು ಮಾಡ್ತೀರಿ ಅಂತಂದ್ರೆ ರೀಲ್ಸ್ ಮತ್ತೆ ಶಾರ್ಟ್ಸ್ ನೋಡ್ತಾ ಕೂತಿರ್ತೀರಿ. ಮಕ್ಕಳ ಚೇಂಜ್ ಮಾಡ್ಕೊಳ್ರಿ ನಿಮ್ಮ ಲೈಫ್ನ. ಯೂಟ್ಯೂಬ್ನ ಎಜುಕೇಷನಲ್ ಕಂಟೆಂಟ್ ಬಿಟ್ಟು ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳಲ್ಲ ಅಂತ ಒಂದು ಓದ್ ತಗೊಳ್ಳಿ ಮಕ್ಕಳ. ನಾನು ನೋಡ್ತೀನಿ ಎಷ್ಟು ಜನ ಓದ್ ತಗೊಳಕ್ ಸಾಧ್ಯ ಇದೆ, ಎಷ್ಟು ಜನಕ್ಕೆ ವಿಲ್ ಪವರ್ ಇದೆ ಅಂತ ನಾನು ನೋಡ್ತೀನಿ. ಬರೀ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಬಿಟ್ಬಿಟ್ರೆ ಸಾಲದಿಲ್ಲ, ನಿಮ್ಮಲ್ಲಿರೋ ಓವರ್ ಕಾನ್ಫಿಡೆನ್ಸ್ ಕೂಡ ಫಸ್ಟ್ ಆಫ್ ಆಲ್ ಹೋಗ್ಬೇಕು. ನಾನು 2 ತಿಂಗಳು ಓದ್ಬಿಟ್ಟು 95 ಅಬೋ ತಗೊಳ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ನಿಮ್ಗೆ ಅಟ್ಲೀಸ್ಟ್ ಈಗ ಅರ್ಥ ಆಗಿರಬೇಕು. ಮಕ್ಕಳ ಸ್ಟ್ರೆಸ್ ಇಂದ ಆಚೆ ಬನ್ನಿ. ನೀವು ಏನ್ ಪ್ರೊಸೆಸ್ ನ ಮಾಡ್ತಾ ಇದ್ರಿ ಮಕ್ಕಳ, ಫಾಲೋ ಮಾಡ್ತಾ ಇದ್ರಿ, ಆ ಪ್ರೊಸೆಸ್ ಮೇಲೆ ನಂಬಿಕೆ ಇಡಿ. ಓದ್ಬೇಕಾದ್ರೆ ಕೂಡ ಎಕ್ಸಾಮ್ ರಿಸಲ್ಟ್ಸ್ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನೀಟಾಗಿ ಓದಕ್ಕಾಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅಷ್ಟೇ ಅಲ್ಲ ಕೊಂಡ್ರು, ನೀವುಗಳು ಎಲ್ಲಿ ತನಕ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದಿಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಏನಿದೆ ಅದನ್ನ ರೆಫರ್ ಮಾಡೋದಿಲ್ಲ, ಅಲ್ಲಿ ತನಕ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರಕ್ ಚಾನ್ಸೇ ಇಲ್ಲ. ಯಾಕಂತಂದ್ರೆ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆ ಮಕ್ಕಳ, ಅದರಲ್ಲಿ 50 to 60% ಕ್ವಶನ್ಸ್ ಎಕ್ಸಾಕ್ಟ್ಲಿ ಅದೇ ರೀತಿ ರೆಪ್ಲಿಕ್ ಆಗುತ್ತೆ ನಿಮ್ಮ ಮೇನ್ ಎಕ್ಸಾಮ್ಸ್ ಅಲ್ಲಿ ಕೂಡ. ಇದರಿಂದ ಮಕ್ಕಳ ನಿಮ್ಮ ಟೈಮ್ ಏನಿದೆ ನಿಮ್ಮ ಪ್ರಿಪರೇಷನ್ಸ್ಗೆ ಅದನ್ನ ತುಂಬಾನೇ ಕಡಿಮೆ ಮಾಡ್ಕೋಬಹುದು. ಅಂಡ್ ಶಾರ್ಟ್ ಟೈಮ್ ಅಲ್ಲಿ ಮಕ್ಕಳ ಜಾಸ್ತಿ ಕ್ವಶನ್ಸ್ ಗಳಿಗೆ ನೀವು ಪ್ರಿಪರೇಷನ್ಸ್ ಮಾಡ್ಕೋಬಹುದು. ಅಂಡ್ ಲಾಸ್ಟ್ ಮಿನಿಟ್ ಮಗ್ಗಿಂಗ್ ಅಪ್ ಇದೆಯಲ್ಲ ಮಕ್ಕಳ, ಅದನ್ನ ಫಸ್ಟ್ ನಿಲ್ಲಿಸ್ರಿ. 10-15 ದಿನ ಪ್ರಿಪರೇಷನ್ಸ್ ಮಾಡ್ಕೊಂಡು ಒಳ್ಳೆ ಸ್ಕೋರ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಅದು ಆಗೋದಿಲ್ಲ ಅಂತ ಅಟ್ಲೀಸ್ಟ್ ಈಗ ನಿಮ್ಗೆ ರಿಯಲೈಸೇಷನ್ಸ್ ಆಗಬೇಕು. ಸೊ ಅಷ್ಟೇ ಅಲ್ಲ ಮಕ್ಕಳ, ಇನ್ನು ಉಳಿದಿರೋ 4-5 ತಿಂಗಳಲ್ಲಿ ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೋಬೇಕು ಅಂತ ಗೊತ್ತಾದ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಲಾಸ್ಟ್ ಮಂತ್ ಅಲ್ಲಿ ಎಲ್ಲಾನು ಪ್ರಿಪೇರ್ ಆಗೋದಕ್ಕಿಂತ ಪ್ರತಿ ತಿಂಗಳು ಇಷ್ಟು ಓದ್ಕೊಳ್ತೀನಿ. ಅಕ್ಟೋಬರ್ ಅಲ್ಲಿ 2 ಮಾರ್ಕ್ಸ್, ನವೆಂಬರ್ ಅಲ್ಲಿ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕಂಪ್ಲೀಟ್ ಮುಗಿಸ್ತೀನಿ, ಡಿಸೆಂಬರ್ ಅಲ್ಲಿ 5 ಮಾರ್ಕ್ಸ್ ಮುಗಿಸ್ತೀನಿ. ಈ ರೀತಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸೊ ಈ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರಿಪರೇಷನ್ಸ್ ಕೂಡ ಟೈಮ್ ಸಿಗುತ್ತೆ ಅಂಡ್ ರಿವಿಷನ್ಸ್ ಕೂಡ ಟೈಮ್ ಸಿಗುತ್ತೆ ಅಂತ ಅನ್ಸೋದೇ ಅಲ್ವಾ ಮಕ್ಕಳ? ಅದಕ್ಕಾಗಿನೇ ಇವತ್ತು ಬಂದಿದ್ದೀನಿ ನಾನು ನಿಮ್ಗೆ ಉಳಿದಿರೋ ದಿನಗಳಲ್ಲಿ ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋದು ಅಂತ ಹೇಳೋದಕ್ಕೆ ಬಂದಿದ್ದೀನಿ ಮಕ್ಕಳ. ಹಾಗಾದ್ರೆ ನಿಮ್ ಕಮೆಂಟ್ ಮಾಡ್ಬೇಕು ಮಕ್ಕಳ, ಸರ್ ನೀವು ಹೇಳಿದನ್ನ ನಾನು ಫಾಲೋ ಮಾಡ್ತೀನಿ ಸರ್, ಉಳಿದಿರೋ 4-5 ತಿಂಗಳಲ್ಲಿ ನೀವು ಏನೇನು ಹೇಳ್ತೀರ ಅದೆಲ್ಲನೂ ಕೂಡ ಫಾಲೋ ಮಾಡ್ತೀನಿ ಅಂತೇಳಿ ಕಮೆಂಟ್ ಮಾಡಿ ಮಕ್ಕಳ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ಎಷ್ಟು ಜನಕ್ಕೆ ಡಿಟರ್ಮಿನೇಷನ್ ಇದೆ ಅಂತ ನಾನು ನೋಡ್ತೀನಿ ಕೊಂಡ್ರು. ಹೌದು ನೋಡಿ ಮಕ್ಕಳ, ಇಲ್ಲಿ ನಿಮ್ಗಳಿಗೆ ಅಕ್ಟೋಬರ್ ಮಂತ್ ಅಲ್ಲಿ ಆಲ್ರೆಡಿ 15 ಡೇಸ್ ಕಳೆದೋಗಿರೋದ್ರಿಂದ ಇನ್ನು ಉಳಿದಿರೋ 15 ಡೇಸ್ ಅಲ್ಲಿ ಮಕ್ಕಳ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿ ಓದಬೇಕು, ಯಾವ್ದು ಓದಬೇಕು ಅಂತ ನಾನೊಂದು ವಿಡಿಯೋ ಮಾಡ್ತೀನಿ, ಆ ವಿಡಿಯೋನ ಫಾಲೋ ಮಾಡಿ. ಇನ್ನೊಂದು 2 ದಿನದಲ್ಲಿ ಮಕ್ಕಳ ಇನ್ನೊಂದು ವಿಡಿಯೋ ಬರುತ್ತೆ ನಿಮ್ಗೆ, ಯಾವ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಓದಬೇಕಂತ ಹೇಳಿ ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ಫಾಲೋ ಮಾಡಿ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ನ ಮುಗಿಸಿ ಮಕ್ಕಳ. ಅಷ್ಟೇ ಅಲ್ಲ, ನಿಮ್ಮ FA2 ಎಕ್ಸಾಮ್ ಬರುತ್ತೆ. FA2 ಎಕ್ಸಾಮ್ಗೆ ಮಕ್ಕಳ ಉಳಿದಿರೋ 4-5 ಚಾಪ್ಟರ್ ಏನಿರುತ್ತೆ, ಆ 4-5 ಚಾಪ್ಟರ್ ಮೇಲೆ ಎಕ್ಸಾಮಿಗೆ ಬರುತ್ತೆ. ಆ 4-5 ಚಾಪ್ಟರ್ನ ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿದ್ದೀನಿ, ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ನವೆಂಬರ್ ಮಂತ್ ಅಲ್ಲಿ ನನಗೆ ಗೊತ್ತು 2 ಮಾರ್ಕ್ಸ್ ಕ್ವಶನ್ಸ್ನ ಜಸ್ಟ್ 10 to 15 ಡೇಸ್ ಅಲ್ಲಿ ಓದಕ್ಕಾಗಲ್ಲ ಅಂತೇಳಿ. ಸೊ ನವೆಂಬರ್ ಮಂತ್ ಅಲ್ಲಿ 2 ಮಾರ್ಕ್ಸ್ ಉಳಿದಿರೋ ಕ್ವಶನ್ಸ್ ಮತ್ತೆ 3 ಮಾರ್ಕ್ಸ್ ಏನು ಕ್ವಶನ್ಸ್ ಇದೆ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿ, 3 ಸಲ ಬರೆದು ಪ್ರಾಕ್ಟೀಸ್ ಮಾಡಿ ಮಕ್ಕಳ. ನಾನು ನೋಡ್ತೀನಿ ಹೆಂಗೆ ನಿಮ್ಮ ಕ್ವಶನ್ಸ್ಗಳು ಯಾವ ರೀತಿ ಪ್ರಾಕ್ಟೀಸ್ ಮಾಡಿರ್ತೀರಿ, ಅದು ನಿಮ್ಮ ಎಕ್ಸಾಮಲ್ಲಿ ನೆನಪಾಗೋದಿಲ್ಲ ಅಂತ ನಾನು ನೋಡ್ತೀನಿ. ನೀವು ಕರೆಕ್ಟಾಗಿ ಪ್ರಿಪರೇಷನ್ಸ್ ಮಾಡ್ಕೊಂಡ್ರೆ ಯಾಕ್ರೋ ಎಕ್ಸಾಮ್ಸ್ ಅಲ್ಲಿ ನೆನಪಾಗೋದಿಲ್ಲ? ನಿಮ್ಮ ಪ್ರಿಪರೇಷನ್ಸೇ ಫಸ್ಟ್ ಆಫ್ ಆಲ್ ಸರಿ ಇಲ್ಲ. ಎಷ್ಟು ಜನ ಬರೆದು ಪ್ರಾಕ್ಟೀಸ್ ಮಾಡಿರ್ತೀರಿ? ನೀವೆಲ್ಲ ಬರೆಯೋದಕ್ಕೆ ಸೋಮಾರಿತನ ತೋರಿಸ್ತೀರಿ. ಫಸ್ಟ್ 3 ಸಲ 4 ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಆಗ ಖಂಡಿತ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಕೂಡ ನಿಮ್ಗೆ ನೆನಪಾಗುತ್ತೆ. ಆ್ಯಂಡ್ ಇನ್ ದ ಮಂತ್ ಆಫ್ ಡಿಸೆಂಬರ್ ಅಲ್ಲಿ ಮಕ್ಕಳ ನೀವು 5 ಮಾರ್ಕ್ಸ್ ಕ್ವಶನ್ಸ್ನ ತರೋ ಆಗ್ಬೇಕು. ಅಷ್ಟೇ ಅಲ್ಲ, 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವಶನ್ಸ್ ಏನು ಓದಿದ್ರಿ ಮಕ್ಕಳ ಅದನ್ನ ಮತ್ತೆ ರಿವಿಷನ್ ಮಾಡಲೇಬೇಕು. ನಿಮ್ಗೆ ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನೀವು ರಿವಿಷನ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಎಲ್ಲಿ 10-15 ದಿನ ಮುಂಚೆ ಕೂತ್ಕೊಂಡು ಓದಿದ್ರೆ ರಿವಿಷನ್ಗೆ ಟೈಮ್ ಇರುತ್ತೆ. ಈ ರೀತಿ ಅಕ್ಟೋಬರ್ ನವೆಂಬರ್ ಮಂತ್ ಅಲ್ಲೆಲ್ಲ ಕೂಡ ಓದ್ಕೊಂಡ್ರೆ ಡಿಸೆಂಬರ್ ಮಂತ್ ಅಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ನ ರಿವಿಷನ್ ಮಾಡಕ್ಕೆ ಕೂಡ ಟೈಮ್ ಸಿಗುತ್ತೆ. ಆ್ಯಂಡ್ ಇನ್ ದ ಮಂತ್ ಆಫ್ ಜನವರಿ ರಿವಿಷನ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಏನು ಓದಿದಿರಿ ಮಕ್ಕಳ ಅದನ್ನ ಜನವರಿಲಿ ಮತ್ತೆ ರಿವಿಷನ್ ಮಾಡಬೇಕು. ಅಂಡ್ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ರಿವಿಷನ್ಸ್ಗೆ, ಯಾಕಂದ್ರೆ ಪರ್ಫೆಕ್ಷನ್ ಜಾಸ್ತಿ ಆಗಿರುತ್ತೆ ನಿಮ್ದು. ಅಂಡ್ 6 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಕ್ವಶನ್ಸ್ನ ಮಕ್ಕಳ ಜನವರಿ ಮಂತ್ ಅಲ್ಲಿ ನೀವು ಮುಗಿಸಲೇಬೇಕು. ಅಂಡ್ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಮಕ್ಕಳ ಮೇಕ್ ಶೋರ್ ದಟ್ ಯು ಆರ್ ಗೆಟಿಂಗ್ ಮಿನಿಮಮ್ 50 ಮಾರ್ಕ್ಸ್. ಸೊ 70ಗೆ PCB ಅಲ್ಲಿ 50 ಮಾರ್ಕ್ಸ್ ಅಬೋವ್ ಬರಬೇಕು. ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮಕ್ಕಳ 80ಗೆ 60 ಅಬೋವ್ ಬರಲೇಬೇಕು. ಅಂಡ್ ಬರುತ್ತೆ ಅಂತೇಳಿ ನೀವು ಮಕ್ಕಳ ಗ್ಯಾರಂಟಿ ಮಾಡ್ಕೊಳ್ಳೇಬೇಕು ಇನ್ ದ ಮಂತ್ ಆಫ್ ಜನವರಿ. ಅಂಡ್ ಇನ್ ದ ಮಂತ್ ಆಫ್ ಫೆಬ್ರವರಿ ನಿಮಗೆ ಲ್ಯಾಬ್ ಎಕ್ಸಾಮ್ಸ್ ಇರುತ್ತೆ.
ಸೊ ಲ್ಯಾಬ್ ಎಕ್ಸಾಮ್ ಚೆನ್ನಾಗಿ ಮಾಡ್ತಾ MCQsಗಳಿಗೆ ಪ್ರಿಪೇರ್ ಆಗಿ ಮಕ್ಕಳ. ನಾವೆಲ್ಲ ಟೀಚರ್ಸ್ ಬರ್ತೀವಿ ನಿಮ್ಮ ಮುಂದೆ, MCQsಗಳನ್ನ ಮಕ್ಕಳ ಎಲ್ಲಾನು ಕೂಡ 2 ರಿಂದ 3 ಸಲ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಷ್ಟೇ ಅಲ್ಲ, ನಿಮಗೆ ಕಾನ್ಸೆಪ್ಷುಯಲ್ ನಾಲೆಡ್ಜ್ ಕೊಡ್ತಾ, ಕ್ಲಾರಿಟಿ ಕೊಡ್ತಾ, ಪ್ರತಿಯೊಂದು MCQsನ ನೀವೇನೇ ಸಾಲ್ವ್ ಮಾಡೋಂಗೆ ನಾವು ಮಾಡ್ತೀವಿ ಮಕ್ಕಳ. ಸೊ ನಾವೆಲ್ಲ ಎಫರ್ಟ್ಸ್ ಹಾಕಕ್ಕೆ ರೆಡಿ ಇದೀವಿ, ನೀವು ಎಫರ್ಟ್ಸ್ ಹಾಕಕ್ಕೆ ರೆಡಿ ಇದ್ದೀರಾ? ಹಾಕಿ ಮಕ್ಕಳ ಕಮೆಂಟ್ ಆಗಾದ್ರೆ. ಸರ್ ನಾವು ಎಫರ್ಟ್ಸ್ ಹಾಕಿ ಹಾಕ್ತೀವಿ ಸರ್, ನಮಗೆ ಅಷ್ಟೊಂದು ತಾಕತ್ ಇದ್ದೇ ಇದೆ ಸರ್, ನಾವು ಎಫರ್ಟ್ಸ್ ಹಾಕಿ ಹಾಕ್ತೀವಿ ಅಂತ ಕಮೆಂಟ್ ಹಾಕಿ ಮಕ್ಕಳ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಮಕ್ಕಳ. ನಾವೆಲ್ಲ ಹೇಳಿದಿನೆಲ್ಲ ಫಾಲೋ ಮಾಡೋದಕ್ಕೆ ತುಂಬಾ ಜನ ಮಕ್ಳಿಗೆ ಆಗ್ಬೋದು, ಇನ್ನು ಕೆಲವು ಮಕ್ಳಿಗೆ ಆಗದೇನೂ ಕೂಡ ಇರ್ಬೋದು. ಯಾವ ರೀತಿ ಅವರ ಗೋಲ್ ರೀಚ್ ಆಗಬೇಕು ಅಂತ ಗೊತ್ತಾಗದೇ ಇರ್ಬೋದು. ಅಂತ ಮಕ್ಳಿಗಾಗೇನೆ ನಾವು ಬೋರ್ಡ್ ಬೂಸ್ಟರ್ ಬ್ಯಾಚ್ ತರ್ತಾ ಇದೀವಿ. ಆ ಬೋರ್ಡ್ ಬೂಸ್ಟರ್ ಬ್ಯಾಚ್ ಅಲ್ಲಿ ಮಕ್ಕಳ ನವೆಂಬರ್ 10th ಇಂದ ಜನವರಿ 10th ತನಕ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ತೀವಿ, ಇನ್ಕ್ಲೂಡಿಂಗ್ ಯುವರ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ MCQs. ಸೊ ನೀವೇನಾದ್ರೂ ಮಕ್ಕಳ ಆ ಬ್ಯಾಚ್ಗೆ ಜಾಯ್ನ್ ಆಗ್ಬೇಕಂತಂದ್ರೆ ನಮ್ಮ ಓರಿಯಂಟೇಷನ್ಸ್ನ ಆಲ್ರೆಡಿ ಅಟೆಂಡ್ ಮಾಡಿರ್ತೀವಿ, ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿ ಆ ಬ್ಯಾಚ್ ರನ್ ಆಗುತ್ತೆ ಅಂತ. ಅಷ್ಟೇ ಅಲ್ಲ ಮಕ್ಕಳ, ನಾನು ನಿಮ್ಗೇನಾದ್ರೂ ಮ್ಯಾಥಮೆಟಿಕ್ಸ್ನ ಟೀಚ್ ಮಾಡ್ಬೇಕಂತಂದ್ರೆ ನೀವೆಲ್ಲ ಕಮೆಂಟ್ ಮಾಡ್ಬೇಕಾದ್ರಲ್ಲಿ CEO ಆಫ್ ಬೋರ್ಡ್ ಬೂಸ್ಟರ್ ಅಂತ ಎಷ್ಟು ಜನ ಟೈಪ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಎಷ್ಟು ಜನಕ್ಕೆ ನಾನು ಪಾಠ ಕೇಳಬೇಕಾ ಬ್ಯಾಚಲ್ಲಿ ಅಂತ ಆಸೆ ಇದೆ ಅಂತ ನಾನು ನೋಡ್ತೀನಿ. ನೋಡೋಣ ಮಕ್ಕಳ ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅಂತ. ಸೊ ಹಾಗಾದ್ರೆ ಮಕ್ಕಳ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾರೆ. 2 marks 3 marks 5 marks ಯಾವ್ಯಾವ ಕ್ವಶನ್ಸ್ ಓದ್ಬೇಕಂತೇಳಿ ಇನ್ನೊಂದು ವಿಡಿಯೋ ಸಮೇತ ಬರ್ತೀನಿ ಮಕ್ಕಳ. ಸೊ ಆಗ ಮತ್ತೆ ಸಿಗ್ತೀನಿ. Until then students, keep motivating yourself. ನಿಮ್ಮನ್ನ ಯಾರು ಮೋಟಿವೇಟ್ ಮಾಡೋದಕ್ಕೆ ಬರೋದಿಲ್ಲ, ನಿಮಗೆ ನೀವೇ ಮೋಟಿವೇಟ್ ಆಗಬೇಕು, ನೆನಪಿರ್ಲಿ ಮಕ್ಕಳ. ಸೊ ಹಾಗಾದ್ರೆ ಸಿಗೋಣ ಮಕ್ಕಳ ನೆಕ್ಸ್ಟ್ ವಿಡಿಯೋದಲ್ಲಿ. Until then, take care, study well, keep working hard.